ಸತ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ದಿನಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಅಂದ್ರೆ 25/3/2026 ಬುಧವಾರದ ದಿನ. ಇವತ್ತಿನ ದಿನ ಮೃಗಶಿರ ನಕ್ಷತ್ರವಿರಲಿದೆ. ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲ ಪರಿಣಾಮ ಬೀರ್ತಿದೆ ಅನ್ನೋದನ್ನ ನೋಡೋಣ. ಮೇಷ ರಾಶಿಯವರಿಗೆ ಇವತ್ತಿನ ದಿವಸ ಚಂದ್ರ ನಿಮ್ಮ 3ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತೇನಾದ್ರೂ ಒಂದ್ ರೀತಿನಲ್ಲಿ ಟ್ರಾವೆಲ್ ಮಾಡುವಂತದ್ದು ಅಥವಾ ನಿಮ್ಮ ತಂಗಿ ತಮ್ಮ ಆಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರನ್ನ ಭೇಟಿ ಮಾಡುವಂತ ಒಂದು ದಿನ ಆಗಿರುತ್ತೆ. ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ, ಇವತ್ತಿನ ದಿವಸ ನೀವು ಕೃಷ್ಣ ಮತ್ತೆ ಬಲರಾಮರಿರುವಂತ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಅಥವಾ ಕೃಷ್ಣನ ಒಂದು ನಾಮ ಜಪ ಮಾಡೋದ್ರಿಂದನೂ ಕೂಡ ಇವತ್ತು ನೀವು ಅನ್ಕೊಳ್ಳೋ ಕೆಲಸಗಳಲ್ಲಿ ಯಶಸ್ಸನ್ನ ನೋಡ್ಬೋದು. ಇನ್ನು ವೃಷಭ ರಾಶಿಯವರಿಗೆ ತುಂಬಾ ಉತ್ತಮವಾದ ಒಂದು ದಿನ ಆಗಿರುತ್ತೆ. ಯಾಕೆ ಅಂತಂದ್ರೆ ಚಂದ್ರ ನಿಮ್ಮ 2ನೇ ಮನೆ ಸಂಚಾರ ಮಾಡ್ತಾ ಇರೋದ್ರಿಂದ ಹಣಕಾಸಿನಲ್ಲಿ ಅಭಿವೃದ್ಧಿ ಆಗುವಂತದ್ದು ಅಥವಾ ಇವತ್ತೇನಾದ್ರೂ ಯಾರಿಗಾದ್ರೂ ಏನಾದ್ರೂ ಮಾತುಕತೆಗಳಾಡ್ಬೇಕು, ಏನಾದ್ರು ಮೀಟಿಂಗ್ಸ್ ಇತ್ತು ಅಂತಂದ್ರೆ ಅದೆಲ್ಲದ್ರಲ್ಲೂ ಕೂಡ ಯಶಸ್ಸನ್ನ ತಗೊಬಂದ್ ಕೊಡುವಂತ ಒಂದು ದಿನ ಇದಾಗಿರುತ್ತೆ. ಸೊ ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ, ಮಹಾಲಕ್ಷ್ಮಿಯ ಒಂದು ಆರಾಧನೆ ಮಾಡ್ಕೊಳ್ಳೋದು, ಲಕ್ಷ್ಮಿಯ ಅಷ್ಟೋತ್ರಗಳನ್ನ ಕೇಳುವಂಥದ್ದು ಅಥವಾ ಹೇಳ್ಕೊಳ್ಳೋದ್ರಿಂದನೂ ಕೂಡ ಇವತ್ತು ನೀವು ಅನ್ಕೊಳ್ಳೋ ಕೆಲಸಗಳಲ್ಲಿ ಇನ್ನಷ್ಟು ಯಶಸ್ಸನ್ನು ನೀವು ನೋಡ್ಬೋದು. ಇನ್ನು ಮಿಥುನ ರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಚಂದ್ರ ನಿಮ್ಮ ಲಗ್ನದಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಿಮ್ಗೆ ಏನ್ ಕೆಲಸ ಮಾಡ್ಬೇಕು ಅನ್ನೋದೇ ಕನ್ಫ್ಯೂಷನ್ ಆಗುವಂತ ದಿನ ಆಗಿರುತ್ತೆ. ಸ್ವಲ್ಪ ದಿವಸ ಅರ್ಧ ದಿವಸ ಅನ್ಕೊಂತೀರಾ ಮನೆಯಲ್ಲೇ ಇರೋಣ, ಎಲ್ಲೂ ಹೋಗೋದ್ ಬೇಡ ಅನ್ಕೊಳ್ಳೋದು, ಇನ್ನೊಂದ್ ಅರ್ಧ ದಿವಸ ಇಲ್ಲ ಹೊರಗಡೆ ಎಲ್ಲಾದ್ರೂ ಹೋಗ್ಬೇಕು ಅಂತ ಅನ್ಕೊಳ್ಳುವಂಥದ್ದು, ಈ ರೀತಿಯಾದ ಒಂದು ದಿನ ಇವತ್ತಿನ ದಿವಸ ಆಗಿರುತ್ತೆ. ಅದ್ರಲ್ಲೂ ಕೂಡ ಮನೆಯಲ್ಲೇ ಅಡಿಗೆ ಮಾಡ್ಕೋಬೇಕು ಅಥವಾ ಹೊರಗಡೆ ಹೋಗ್ಬೇಕು ಅನ್ನೋ ಕನ್ಫ್ಯೂಷನ್ ಸ್ಟೇಟಸ್ ಅಲ್ಲಿ ಕೂಡ ಇವತ್ತಿನ ದಿವಸ ಇರ್ತೀರಾ. ಸೊ ಹಾಗಾಗಿ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ, ಚಂದ್ರನ ಒಂದು ಧ್ಯಾನ ಮಾಡ್ಕೊಳ್ಳೋದು. ಇದರಿಂದ ಏನಾಗುತ್ತೆ, ನಿಮ್ಗೆ ಏನು ಈ ತರ ಕನ್ಫ್ಯೂಷನ್ ಸ್ಟೇಟಸ್ ಇರುತ್ತೆ ಅದರಿಂದ ಖಂಡಿತವಾಗ್ಲೂ ಈಚೆ ಬರ್ತೀರಾ. ಚಂದ್ರನ ಬೀಜ ಮಂತ್ರಗಳನ್ನ ಪಠನೆ ಮಾಡ್ಕೊಳ್ಳೋದ್ರಿಂದ ಅನ್ಕೊಳ್ಳೋ ಎಲ್ಲಾ ಕೆಲಸದಲ್ಲೂ ಕೂಡ ಸಕ್ಸಸ್ ಸಿಗತ್ತೆ. ಇನ್ನು ಕಟಕ ರಾಶಿನಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮ್ಮ 12ರಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ಏನ್ ಕೆಲಸ ಮಾಡಿದ್ರು ಕೂಡ ಕೆಲವೊಂದು ಹಿನ್ನಡೆನ ನೋಡ್ಬೇಕಾಗಿ ಬರುತ್ತೆ. ಅದ್ರಲ್ಲೂ ಅಧಿಕವಾದ ಖರ್ಚನ್ನ ನೀವು ನೋಡ್ಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ಅದೇ ಪ್ರಮುಖವಾದ ಕೆಲಸಗಳನ್ನ ಮಾಡದೇ ಇರೋದೇ ಒಳ್ಳೇದು. ಇವತ್ತು ಮಾಡ್ಬೇಕು ಅನ್ಕೊಂಡ್ರೆ ಕೆಲಸನ ನಾಳೆ ಮಾಡೋದ್ರಿಂದ ಎಲ್ಲಾ ಕೆಲಸದಲ್ಲೂ ಕೂಡ ನಿಮ್ಗೆ ಯಶಸ್ಸನ್ನ ನೀವು ನೋಡಬಹುದು. ಸೊ ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ, ಈಶ್ವರನ ದೇವಸ್ಥಾನಕ್ಕೆ ಹೋಗೋದು ಅಥವಾ ಜಲಾಭಿಷೇಕಕ್ಕೆ ಕೊಡೋದ್ರಿಂದನೂ ಕೂಡ ಇವತ್ತು ನಿಮ್ಮ ಕೆಲಸಗಳಲ್ಲಿ ಏನೇ ಅಡೆತಡೆ ಬಂದ್ರೂ ಕೂಡ ಅದರಿಂದ ನೀವು ಪಾರಾಗ್ಬೋದು. ಇನ್ನು ಸಿಂಹ ರಾಶಿನಲ್ಲಿರೋರಿಗೆ ಚಂದ್ರ ನಿಮ್ಮ 11ರಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತೊಂದು ಅದೃಷ್ಟಕರವಾದ ದಿನ ಅಂತಾನೆ ಹೇಳ್ಬೋದು. ಹಾಗಾಗಿ ಇವತ್ತಿನ ದಿವಸ ಏನ್ ಕೆಲ್ಸಕ್ಕೆ ಕೈ ಇಟ್ರು ಕೂಡ ಅದ್ರೊಳಗಡೆ ನಿಮ್ಗೆ ಲಾಭ ಬರುವಂತದ್ದು. ಇವತ್ತಿನ ದಿವಸ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಬೇಕು ನೀವು. ಅಂದ್ರೆ ಯಾವ್ದಾದ್ರು ಅಗ್ರಿಮೆಂಟ್ಗೆ ಸೈನ್ ಹಾಕೋದು, ಯಾವ್ದಾದ್ರು ಕೆಲಸಗಳಿಗೆ ಅಡ್ವಾನ್ಸ್ ಮಾಡುವಂತದ್ದು, ಇದನ್ನ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಯಶಸ್ಸನ್ನ ನೋಡುವಂತ ದಿನ ಆಗಿರುತ್ತೆ. ಸೊ ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ, ಈಶ್ವರನ ಧ್ಯಾನ ಮಾಡುವಂಥದ್ದು ಅಥವಾ ಸೂರ್ಯ ನಮಸ್ಕಾರ ಮಾಡೋದ್ರಿಂದನೂ ಕೂಡ ಇವತ್ತು ನಿಮ್ಗೆ ಅನ್ಕೊಳ್ಳೋ ಎಲ್ಲಾ ಕೆಲಸದಲ್ಲಿ ಇನ್ನಷ್ಟು ಯಶಸ್ಸನ್ನ ನೀವು ನೋಡಬಹುದು. ಇನ್ನು ಕನ್ಯಾ ರಾಶಿನಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮ್ಮ ಕರ್ಮಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಕೆಲಸದಲ್ಲಿ ಯಶಸ್ಸನ್ನ ನೋಡುವಂಥದ್ದು ಅಥವಾ ಹೊಸ ಹೊಸ ಐಡಿಯಾಗಳು ಬರುವಂತದ್ದು, ಏನಾದ್ರು ನೀವೇನಾದ್ರು ವ್ಯಾಪಾರ ಮಾಡ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟರು ಕೆಲವು ವಸ್ತುಗಳನ್ನ ಪರ್ಚೇಸ್ ಮಾಡುವಂಥದ್ದು, ಏನಾದ್ರು ಒಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡುವಂತ ಒಂದು ದಿನ ಇವತ್ತಾಗಿರುತ್ತೆ. ಸೊ ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ, ಶನೇಶ್ವರನ ಧ್ಯಾನ ಮಾಡ್ಕೊಳ್ಳುವಂಥದ್ದು ಅಥವಾ ಒಂದು ಇಡಿಯಷ್ಟು ಎಳ್ಳನ್ನ ನೀವು ನಿಮ್ಮ ತಲೆ ಸುತ್ತ ನಿಲ್ಲಿಸಿ ಅದನ್ನ ಹೊರಗಡೆ ಹಾಕ್ಬಿಟ್ಟು ಕೆಲ್ಸಕ್ಕೆ ಹೋಗೋದ್ರಿಂದನೂ ಕೂಡ ಕೆಲಸದಲ್ಲಿ ಯಶಸ್ಸನ್ನು ನೀವು ನೋಡ್ಬೋದು. ಇನ್ನು ತುಲಾ ರಾಶಿಯವರಿಗೆ ಇವತ್ತು ಒಂದು ಅದೃಷ್ಟಕರವಾದ ದಿನ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ 9ನೇ ಮನೆಯಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಕೆಲವೊಂದು ಅದೃಷ್ಟಕರವಾದ ವಿಚಾರಗಳನ್ನ ಕೇಳುವಂತದ್ದಾಗಿರ್ಬೋದು ಅಥವಾ ಒಳ್ಳೆ ಕೆಲಸಗಳನ್ನ ಮಾಡುವಂಥದ್ದು ಅಥವಾ ನಿಮ್ಮ ತಂದೆ ಆರೋಗ್ಯದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗುವಂಥದ್ದು, ತಂದೆಯಿಂದ ಯಾವ್ದಾದ್ರು ಶುಭ ಸುದ್ದಿಗಳನ್ನ ಕೇಳುವಂತ ದಿನ ಆಗಿರುತ್ತೆ. ಸೊ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ, ಮನೇಲಿ ಇರುವಂತ ಯಾರಾದ್ರೂ ಹಿರಿಯರ ಒಂದು ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗೋದ್ರಿಂದ ಇವತ್ತಿನ ದಿವಸ ಏನೇ ಒಂದು ನೆಗೆಟಿವಿಟಿ ಇದ್ರೂ ಕೂಡ ಅದರಿಂದ ನೀವು ಪಾರಾಗ್ಬೋದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಅಷ್ಟಮದಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಇವತ್ತಿನ ದಿವಸ ಯಾವುದೇ ಒಂದು ಪ್ರಮುಖವಾದ ಡಿಸಿಷನ್ ನ ತಗೊಳ್ದೇ ಇರೋದೇ ಒಳ್ಳೇದು. ಯಾಕೆ ಅಂತಂದ್ರೆ ಇವತ್ತಿನ ದಿವಸ ನಿಮ್ಗೆ ಯಾವುದೋ ಒಂದು ಕರೆಕ್ಟ್ ಡಿಸಿಷನ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ಅನ್ಕೊಳ್ಳೋದೇ ಒಂದಾಗಿರುತ್ತೆ, ಮಾಡೋದೇ ಇನ್ನೊಂದಾಗಿರುತ್ತೆ. ಈ ರೀತಿಯಾದ ಮತ್ತೆ ಮೂಡ್ ಇರೋದಿಲ್ಲ. ಯಾವ ಕೆಲಸ ಮಾಡೋಕ್ಕೂ ಕೂಡ ನಿಮ್ಗೆ ಮೈಂಡ್ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಪ್ರಮುಖವಾದ ನಿರ್ಧಾರಗಳನ್ನ ಇವತ್ತಿನ ತಗೊಳ್ದೇ ಇರೋದೇ ಒಳ್ಳೇದು. ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ, ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬರೋದು ಅಥವಾ ಈಶ್ವರನಿಗೆ ಜಲಾಭಿಷೇಕ ಕೊಟ್ಟು ಅದನ್ನ ನೀವು ನೋಡೋದ್ರಿಂದನೂ ಕೂಡ ನೆಗೆಟಿವಿಟಿನ ಸ್ವಲ್ಪನಾದ್ರೂ ನೀವು ತಪ್ಪಿಸಬಹುದು. ಧನಸ್ಸು ರಾಶಿನಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮ್ಮ 7ಮದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಒಳ್ಳೆ ಬಾಂಡೇಜ್ ಚೆನ್ನಾಗಾಗತ್ತೆ. ಅಥವಾ ಏನಾದ್ರು ಹೊರಗಡೆ ಹೋಗ್ಬೇಕು ಅಂತ ಕೆಲವೊಂದು ಪ್ಲಾನಿಂಗ್ಸ್ ಮಾಡ್ಕೊಳ್ಳುವಂಥದ್ದು ಅಥವಾ ಮನೆಯಲ್ಲೇನೆ ಏನಾದ್ರು ಒಂದು ಶುಭ ಕಾರ್ಯಗಳನ್ನ ಮಾಡುವಂಥದ್ದು, ಇದೆಲ್ಲ ಮಾಡುವಂತ ದಿನ ಆಗಿರುತ್ತೆ. ಸೊ ಇವತ್ತಿನ ದಿವಸ ನೀವು ರಾಧಾಕೃಷ್ಣರ ದೇವಸ್ಥಾನಕ್ಕೆ ಹೋಗಿ ತುಳಸಿನ ಅರ್ಪಿಸೋದ್ರಿಂದ ಇವತ್ತಿನ ದಿವಸ ನಿಮ್ಮ ಮನೆಯಲ್ಲಿ ಇನ್ನೊಂದಷ್ಟು ಶುಭ ಸುದ್ದಿಗಳನ್ನ ಕೇಳುವಂತ ಒಂದು ದಿನ ಆಗಿರುತ್ತೆ. ಇನ್ನು ಮಕರ ರಾಶಿನಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮ್ಮ 6ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳನ್ನ ನೋಡ್ಬೇಕಾಗಿ ಬರುತ್ತೆ. ಅಂದ್ರೆ
ಸ್ವಲ್ಪ ಮಾನಸಿಕವಾದ ಸಮಸ್ಯೆಗಳು ಬರುವಂತದ್ದು, ಏನಾದ್ರೂ ಒಂದು ವಿಚಾರದಲ್ಲಿ ಯೋಚನೆಗಳನ್ನ ಮಾಡುವಂತ ದಿನ ಕೂಡ ಆಗಿರುತ್ತೆ. ಅದೇ ರೀತಿಯಲ್ಲಿ ಕೆಲವೊಂದು ಶತ್ರುಗಳ ಕಾಟನು ಜಾಸ್ತಿ ಆಗಿರುತ್ತೆ. ಏನೇ ಆದ್ರೂ ಕೂಡ ಅವ್ರ ಮುಂದೆ ಗೆಲುವು ನಿಮ್ದೇ ಆಗತ್ತೆ. ಈ ಶತ್ರುಗಳ ಬಗ್ಗೆ ಏನಾದ್ರು ಕೇಳಿ ಮನ್ಸಿಗೆ ಸ್ವಲ್ಪ ನೋವು ಮಾಡ್ಕೊಳ್ಳುವಂತ ಒಂದು ಸನ್ನಿವೇಶ ಕೂಡ ಆಗತ್ತೆ. ಸೊ ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ, ಇವತ್ತು ನೀವು ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನಕ್ಕೆ ಹೋಗೋದು ಅಥವಾ ನರಸಿಂಹನ ಕೆಲವೊಂದು ಅಷ್ಟೋತ್ರಗಳನ್ನ ಕೇಳೋದ್ರಿಂದನೂ ಕೂಡ ಇವತ್ತು ನೀವು ಅನ್ಕೊಳ್ಳೋ ಅಂತ ಏನು ಈ ನೆಗೆಟಿವಿಟಿ ಆಗ್ತಿದಿಲ್ಲ ಅದರಿಂದ ನೀವು ಪಾರಾಗ್ಬೋದು. ಇನ್ನ ಕುಂಭರಾಶಿಯವರಿಗೆ ಚಂದ್ರ ನಿಮ್ಮ 5ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಮಕ್ಕಳ ಜೊತೆನಲ್ಲಿ ಸ್ವಲ್ಪ ಕಾಲ ಕಳೆಯುವಂಥದ್ದು ಅಥವಾ ಮಕ್ಕಳಿಂದ ಏನಾದ್ರು ಒಳಿತನ್ನ ನೋಡುವಂತ ಒಂದು ದಿನ ಕೂಡ ಆಗಿರುತ್ತೆ. ಪ್ರೇಮಿಗಳಿಗೆ ತುಂಬಾ ಉತ್ತಮವಾದ ದಿನ ಆಗಿರುತ್ತೆ. ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು ಅಥವಾ ಅವ್ರ ಜೊತೆ ಎಲ್ಲೋ ಹೊರಗಡೆ ಹೋಗ್ಬೇಕು, ಅವ್ರಿಗೆ ಒಂದು ಟೈಮ್ ಸ್ಪೆಂಡ್ ಮಾಡುವಂತ ಒಂದು ದಿನ ಆಗಿರುತ್ತೆ. ಸೊ ಇವತ್ತಿನ ದಿವಸ ನೀವೇನ್ ಮಾಡ್ಬೇಕು ಅಂತಂದ್ರೆ, ರಾಧಾಕೃಷ್ಣರ ದೇವಸ್ಥಾನಕ್ಕೆ ಹೋಗೋದ್ರಿಂದ ಅಥವಾ ಕೃಷ್ಣನ ಕೆಲವೊಂದು ನಾಮ ಜಪಗಳನ್ನ ಮಾಡೋದ್ರಿಂದನೂ ಕೂಡ ಇವತ್ತು ಮತ್ತಷ್ಟು ಶುಭ ಸುದ್ದಿಗಳನ್ನ ನೀವು ಕೇಳ್ಬೋದು. ಇನ್ನು ಮೀನರಾಶಿನಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮ್ಮ 4ನೇ ಮನೆ ಸಂಚಾರ ಮಾಡ್ತಾ ಇರೋದ್ರಿಂದ ಭೂಮಿಗೆ ಸಂಬಂಧಪಟ್ಟಿರುವಂತ ಕೆಲವು ಕೆಲಸಗಳು ಇವತ್ತಿನ ದಿವಸ ಮಾಡ್ಕೋಬಹುದು. ಮತ್ತೆ ಅದರಲ್ಲಿ ಏನಾದ್ರು ಕೆಲವು ಶುಭ ಸುದ್ದಿಗಳನ್ನ ಕೇಳುವಂಥದ್ದು, ತಾಯಿಯ ಆರೋಗ್ಯದಲ್ಲಿ ಏನು ಏಳಿಗೆನ ನೋಡುವಂತ ದಿನ ಕೂಡ ಆಗಿರುತ್ತೆ. ಅಥವಾ ತಾಯಿಯ ಆಶೀರ್ವಾದ ಸಿಗೋದು ಅಥವಾ ತಾಯಿನ ನೋಡ್ಬೇಕು ಅಂತ ನೀವೇನಾದ್ರು ದೂರ ಪ್ರಯಾಣ ಮಾಡೋದು ಕೂಡ ಆಗುತ್ತೆ. ಸೊ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂದ್ರೆ, ತಾಯಿ ಆಗಿರ್ಬೋದು ಅಥವಾ ತಾಯಿಯ ಸಮಾನರಾಗಿರೋರ್ನ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಅವ್ರ ಆಶೀರ್ವಾದ ತಗೊಂಡು ಹೋಗೋದ್ರಿಂದ ಇವತ್ತಿನ ಎಲ್ಲಾ ಕೆಲಸದಲ್ಲೂ ಕೂಡ ನೀವು ಯಶಸ್ಸನ್ನ ನೋಡಬಹುದು. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು. ನಾಳಿನ ಫಲಗಳ ಹೇಳೋದಕ್ಕೆ ನಾನು ಮತ್ತೆ ಬರ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.